ಮೊದಲು ಗಣೇಶನ ಪ್ರಾರ್ಥನೆ ಮಾಡ್ಕೋಬೇಕು. ನಾವು ವಿಭೂತಿ ಗಟ್ಟಿ ಇಲ್ಲದೆ ಯಾವ ಪೂಜೆನೂ ಮಾಡೋದೇ ಇಲ್ಲ. ನೀರೇನಾದ್ರು ಬೋರ್ ನೀರು ಬರುತ್ತೆ ಅನ್ನೋದಾದ್ರೆ ಆ ನೀರನ್ನ ತುಂಬಿಸ್ಕೊಂಡು 2 ಬಿಂದಿಗೆನಲ್ಲಿ ನೀರನ್ನ ತಗೋತೀವಿ. ಯಾವಾಗಲೂ 1 ಬಿಂದಿಗೆನಲ್ಲಿ ತಗೋಬಾರ್ದು. ಹಾಗಾಗಿ ನಾವು ಗಂಗೆ ಪೂಜೆ ಮಾಡದೆ ಯಾವ ಕೆಲಸನೂ ಕೂಡ ಸ್ಟಾರ್ಟ್ ಮಾಡೋದೇ ಇಲ್ಲ. ಎಂತ ಸೀರೆ ಇದ್ರೂ ನೀಟಾಗಿ ನೆರಿಗೆ ಬರೋ ತರ ತೋರಿಸ್ತಾರೆ. ಸ್ವಲ್ಪ ಬಾರ್ಡರ್ಗಳು ಹಾರ್ಡ್ ಆಗಿರೋದ್ರಿಂದ ನಿಮಗೆ ಈ ರೀತಿ ಸಾಫ್ಟ್ ಆಗಿ ಕುತ್ಕೊಳ್ಳಲ್ಲ. ಈ ತರ ಎಲ್ಲ ನೀವು ಒಂದಿನ ಮುಂಚೆನೆ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಒಂಥರ ಅದು ನೆರಿಗೆಗಳು ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈ ತರ 3 ಕಡೆ ನಿಮಗೆ ನೆರಿಗೆ ತೆಗೆದು ಈಗ 2 ಸೀರೆನೂ ನಿಮಗೆ ನೆರಿಗೆ ತೆಗೆದು ತೋರಿಸ್ತೀನಿ. ಸೀರೆನ ಯಾವ ರೀತಿ ನೆರಿಗೆ ತೆಗೆದು ಇಟ್ಕೋಬೇಕು. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ವಿಡಿಯೋನ ಇವತ್ತು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಜೋಡಿಸ್ಕೋಬೇಕು, ಮತ್ತೆ ಏನಾದರೂ ತಗೊಳ್ಳೋ ಥರ ಇದ್ರೆ ಯಾವ್ಯಾವ ವಸ್ತುಗಳನ್ನ ತಗೋಬೇಕು, ಇರೋದ್ರಲ್ಲೇ ಯಾವ ರೀತಿ ನಾವು ಅರೇಂಜ್ ಮಾಡಿಕೊಂಡು ಹಬ್ಬ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ತಿಳಿಸಿದ್ದೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಸೀರೆನ ಯಾವ ರೀತಿ ನೆರಿಗೆ ತೆಗೆದು ಇಟ್ಕೋಬೇಕು ಅಂದರೆ ಹಿಂದಿನ ದಿನ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಯೂಸ್ ಆಗುವಂಥ ಟಿಪ್ಸ್ಗಳು ಕೂಡ ಮಧ್ಯದಲ್ಲಿ ಇರುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ನೀವು ಆರಾಮಾಗಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೋಬಹುದು. ಯಾವುದೇ ರೀತಿ ಮಿಸ್ಟೇಕ್ ಇಲ್ದಾಗೆ, ಯಾವುದೇ ರೀತಿ ಭಯ ಇಲ್ದಾಗೆ ಆರಾಮಾಗಿ ನೀವು ಹಬ್ಬನ ಮಾಡ್ಬೋದು. ಬನ್ನಿ ಹೇಳ್ತೀನಿ. ಇವತ್ತು ಈ ಸೀರೆನೆ ನೆರಿಗೆ ತೆಗೆದು ತೋರಿಸ್ತೀನಿ, ಮತ್ತೆ ಉಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಈಗ 2 ಸೀರೆನೂ ನಿಮಗೆ ನೆರಿಗೆ ತೆಗೆದು ತೋರಿಸ್ತೀನಿ. ಯಾಕಂದರೆ ಕೆಲವೊಂದು ಸಿಲ್ಕ್ ಸ್ಯಾರಿಗಳು, ರೇಷ್ಮೆ ಸೀರೆಗಳು ನಾವು ನೀಟಾಗಿ ಹೇಗೆ ನೆರಿಗೆ ತೆಗಿತೀವೋ ಆ ಥರ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ. ಆದರೆ ಕೆಲವೊಂದು ಸ್ವಲ್ಪ ಹಾರ್ಡ್ ಆಗಿರೋಂಥ ಸೀರೆಗಳಾಗಿರ್ಬೋದು, ಸ್ವಲ್ಪ ಸಿಂಪಲ್ ಸೀರೆಗಳು, ಅದು ಯಾವ ಥರ ನೀವು ನೆರಿಗೆ ತೆಗೆದು ಇಟ್ಕೋಬೇಕು. ಒಂದಿನ ಮೊದಲೇ ನೀವು ಈ ಥರ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಕೆಲಸ ತುಂಬಾನೇ ಈಸಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತೆ ನನ್ನ ಕೂಡ ಕೇಳಿದ್ರೆ ಬ್ಲೌಸ್ ಪೀಸಲ್ಲಿ ನೀವು ಯಾವ ತರ ಉಡಿಸ್ತೀರಾ ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ಬ್ಲೌಸ್ ಪೀಸನ್ನು ಕೂಡ ಯಾವ ತರ ನೆರಿಗೆ ತೆಗೆದು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಕಳಿಸಿದ ಅಲಂಕಾರ ಮಾಡುವಾಗ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ಬನ್ನಿ ಈಗ ಸೀರೆಯಲ್ಲಿ ನೆರಿಗೆ ತೆಗೆದು ತೋರಿಸ್ತೀನಿ. ನಾನು ಯಾವ ತರ ಮಾಡ್ತೀನಿ ಆ ತರ ನಿಮಗೆ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ಮೆಥಡಲ್ಲೇ ಹೇಳ್ಕೊಡ್ತೀನಿ. ಓಕೆನಾ? ಹಾಗಾಗಿ ಇವಾಗ ಒಂದು ರೇಷ್ಮೆ ಸೀರೆನಲ್ಲಿ ಮತ್ತೆ ಇನ್ನೊಂದು ಮಾಮೂಲಿ ಸಿಂಪಲ್ ಸೀರೆನಲ್ಲಿ, ಇದು ಕೂಡ ಹೊಸ ಸೀರೆನೆ. ಎರಡರಲ್ಲೂ ನಿಮಗೆ ನೆರಿಗೆ ಮಾಡಿ ತೋರಿಸ್ತೀನಿ. ಈಸಿ ಮೆಥಡಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ 2 ಸೀರೆನಲ್ಲೂ ನೆರಿಗೆ ಮಾಡಿ ತೋರಿಸ್ತೀನಿ. ಇದನ್ನೆಲ್ಲ ನೀವು ಒಂದಿನ ಮೊದಲೇ ಮಾಡಿಟ್ಕೊಂಡ್ರೆ ನಿಮಗೆ ಕಳ್ಸಕ್ಕೆ ಸೀರೆ ಉಡಿಸುವಾಗ ತುಂಬ ಈಸಿ ಆಗುತ್ತೆ. ಹಾಗೆ ಇನ್ನೂ ಕೂಡ ಕಾಮನ್ ಆಗಿ ಕೇಳೋ ಪ್ರಶ್ನೆ ಅಂತಂದರೆ ಸೀರೆನಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಬೇಕಾ ಕಟ್ ಮಾಡಬಾರ್ದಾ ಅಂತ ಒಂದು ಹೇಳ್ತೀನಿ. ನೀವು ಮೊದಲಿಂದ ಯಾವ ಥರ ಮಾಡ್ಕೊಂಡು ಬಂದಿದ್ದೀರೋ ಆ ಥರ ಮಾಡ್ಕೊಂಡು ಹೋಗಿ. ನಾನು ಮೊದಲಿಂದನೂ ಅಷ್ಟೇ, ಯಾವಾಗ ನಾನು ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ದೇವರಿಗೆ ಸೀರೆ ಉಡಿಸೋದಕ್ಕೆ ಶುರು ಮಾಡೋದು, ಆವತ್ತಿಂದನೂ ಕೂಡ ಬ್ಲೌಸ್ ಪೀಸ್ನ ಕಟ್ ಮಾಡಿನೇ ಕಳ್ಸೋಕ್ಕೆ ಸೀರೆನ ಉಡಿಸ್ತಾ ಇರೋದು. ಮತ್ತು ಈಗ ನಾನು ದೇವ್ರ ಮನೆಯಲ್ಲಿ ಕೂರಿಸೋದಕ್ಕೆ ಶುರು ಮಾಡಿ ಯಾವ ಹೊಸ ಸೀರೆ ತೊಗೊಂಡಿರ್ತೀನೋ ಅದರದ್ದೇ ಬ್ಲೌಸ್ ಪೀಸ್ನ ಕಟ್ ಮಾಡಿ ಕಳ್ಸಿ ಕುಡಿಸಿರ್ತೀನಿ. ಈ ಸೀರೆ ಜೊತೆಗೆ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ಇಟ್ಟು ತಟ್ಟೆನಲ್ಲಿ ಎಲ್ಲ ಹುಡಿ ತುಂಬಿ ಇಟ್ಟಿರ್ತೀನಿ. ನಾನು ಈ ಥರ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಅದೇ ಥರನೇ ಮಾಡ್ಕೊಂಡು ಹೋಗ್ತೀನಿ. ನೀವು ಯಾವ ಥರ ಮಾಡ್ಕೊಂಡು ಬಂದಿದ್ದೀರೋ ಕಟ್ ಮಾಡಿ ಸೀರೆ ಉಡಿಸೋ ಹಾಗಿದ್ರೆ ಹಾಗೆ ಮಾಡಿ, ಇಲ್ಲ ಅಂದರೆ ಹಾಗೆ ಬ್ಲೌಸ್ ಪೀಸ್ ಸಮೇತನೇ ಉಡಿಸಿ. ನೀವೇನು ತಟ್ಟೆನಲ್ಲಿ ಹುಡಿ ತುಂಬಿಡ್ತೀರಲ್ಲ ಅದಕ್ಕೆ ಮಾತ್ರ ಒಂದು ಹೊಸ ಬ್ಲೌಸ್ ಪೀಸ್ನ ಇಡಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಮಾತು ಹೇಳ್ತೀನಿ ಕೇಳಿ. ನಾವು ಏನೆಲ್ಲ ಹಬ್ಬಕ್ಕೆ ತೊಗೊಂಡು ಬಂದಿಡ್ತೀವೋ ಸೀರೆ ಸಮೇತವಾಗಿ ದೇವಿಗೆ ನಾವು ಈ ತಿಂಡಿ ಇಷ್ಟ, ಆ ತಿಂಡಿ ಇಷ್ಟ, ಪ್ರತಿಯೊಂದೂ ಎಲ್ಲನೂ ಮಾಡಿ ಏನು ಜೋಡಿಸ್ತೀವೋ ಎಲ್ಲ ಕೂಡ ಕೊನೆಗೆ ತಿನ್ನೋದು ನಾವೇ, ಉಟ್ಕೊಳ್ಳೋದು ನಾವೇ, ಅನುಭವಿಸೋದು ನಾವೇನೆ ಅಷ್ಟೇ. ದೇವಿ ನಮ್ಮ ಒಂದು ಭಕ್ತಿ, ಶ್ರದ್ಧೆ ಭಕ್ತಿ ಒಂದೇನೆ ದೇವರಿಗೆ ತಲುಪೋದು. ಹಾಗಾಗಿ ಎದುರ್ಕೋಬೇಡಿ. ನೀವು ಹೇಗೆ ಮಾಡ್ಕೊಂಡು ಬಂದಿದ್ದೀರೋ ಆ ರೀತಿ ಮಾಡ್ಕೊಂಡು ಹೋಗಿ. ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳಿರುತ್ತೆ, ಹಾಗಾಗಿ ಅಂಥದನ್ನ ಸರಿ ಮಾಡ್ಕೊಂಡು ಹೋಗಿ, ಆಯ್ತಾ? ಈಗ ಬನ್ನಿ ಈ ಥರ ಸೀರೆಗಳಲ್ಲಿ ಯಾವ ರೀತಿ ಈಸಿಯಾಗಿ ನೆರಿಗೆ ತೆಗೆಯೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತೆ ನಾನು ಬ್ಲೌಸ್ ಪೀಸಲ್ಲಿ ಸೀರೆ ನೆರಿಗೆ ತೆಗೆದು ಉಡಿಸ್ತೀನಲ್ಲ ಅದನ್ನು ತೋರಿಸಿ ಯಾವ ಥರ ಅಂತ ಕೇಳಿದ್ದೀರಾ, ಅದನ್ನು ತೋರಿಸ್ತೀನಿ ನಿಮಗೆ. ನಾನು ಯಾವ ಥರ ಬ್ಲೌಸ್ ಪೀಸಲ್ಲಿ ನೆರಿಗೆ ತೆಗೆದು ಇಟ್ಕೋತೀನಿ ಅಂತ. ಇದನ್ನೆಲ್ಲ ನೀವು ಒಂದಿನ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಒಂಥರ ಅದು ನೆರಿಗೆಗಳು ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ನೆರಿಗೆ ತೆಗೆದು ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಉಡಿಸುವಾಗ ತುಂಬ ಈಸಿ ಆಗುತ್ತೆ. ನಾವು ಯಾವ ರೀತಿ ನಿಂತ್ಕೊಂಡು ಸೀರೆ ಉಟ್ಕೋತೀವೋ, ನೆರಿಗೆ ತೆಗಿತೀವೋ ಅದೇ ರೀತಿಯೇ ಮಾಡ್ತಾಯಿದ್ದೀನಿ. ನನಗೆ ಕೂತ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಅದು ಕಷ್ಟ ಅನಿಸುತ್ತೆ, ಸರಿಯಾಗಿ ಬರಲ್ಲ. ಹಾಗಾಗಿ ನೋಡಿ ಈ ಥರ ನಾನು ಸೀರೆ ಉಡಿಸುವಾಗಲೂ ಅಷ್ಟೇ ಇದೇ ರೀತಿಯಲ್ಲೇ ಮಾಡ್ಕೋತಾ ಇದ್ದಿದ್ದು. ಈ ಥರ ನಿಂತ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೆರ್ಗಿಗೆ ಬಿಟ್ಬಿಡ್ತೀನಿ. 1.5 1.25 ಮೀಟ್ರಷ್ಟು ಬಿಟ್ಬಿಟ್ಟು ಇನ್ನು ಸ್ಟಾರ್ಟಿಂಗಿಂದ ಈ ಥರ ಪೂರ್ತಿಯಾಗಿ ನೆರಿಗೆ ತೆಗೆದುಬಿಡ್ತೀನಿ. ನೆರಿಗೆ ತೆಗೆದು 1-2 ಕಡೆ ಪಿನ್ನು ಅಥವಾ ಕ್ಲಿಪ್ನ ಹಾಕ್ಬಿಡ್ತೀನಿ.
ಇದು ಒಬ್ಬರೇ ಇದ್ರೂ ಬೇಕಾದ್ರೂ ಆರಾಮಾಗಿ ಮಾಡ್ಕೋಬಹುದು ನೋಡಿ. ಯಾವುದಾದ್ರೂ ಟೇಬಲ್ಗೋ ಅಥವಾ ಕಿಟಕಿಗೋ ಇದನ್ನು ಒಂದು ಕ್ಲಿಪ್ ಹಾಕಿ ಅಂದರೆ ಅದು ಸಪೋರ್ಟ್ ತೊಗೊಂಡು ಮತ್ತು ಕೆಳಗಡೆನೂ ಕೂಡ ನಾವು ಲೆವೆಲ್ಲಾಗಿ ನೆರಿಗೆನ ಹಿಡ್ಕೋಬಹುದು. ಅಥವಾ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೋರಿದ್ದರೆ ನೋಡಿ, ಮೇಲ್ಗಡೆ ಅವರು ಈ ಥರ ಹಿಂಗೆ ಹಿಡ್ಕೊಂಡ್ರೆ ಕೆಳಗಡೆ ನಾವು ನೀಟಾಗಿ ನೆರಿಗೆನ ಲೆವೆಲ್ ಮಾಡ್ಕೋಬೋದು. ಸಿಲ್ಕ್ ಸ್ಯಾರಿಗಳಾದರೆ ತುಂಬ ಈಸಿಯಾಗಿ ನೆರಿಗೆ ಬಂದುಬಿಡುತ್ತೆ. ಸ್ವಲ್ಪ ಈ ಬಾರ್ಡರ್ ಏನಾದರೂ ಗಟ್ಟಿ ಬಾರ್ಡರ್ ಇದ್ದರೆ, ಸ್ವಲ್ಪ ಹಾರ್ಡಾಗಿರೋ ಸೀರೆಗಳಾದರೆ ಅದನ್ನು ಐರನ್ ಮಾಡಲೇಬೇಕಾಗತ್ತೆ. ಹಾಗಂತೇಳಿ ಐರನ್ ಬಾಕ್ಸ್ ಇಟ್ಕೊಂಡು ಮಾಡೋಕ್ಕೆ ಕಷ್ಟ ಅನ್ನೋರು ಸ್ಟ್ರೈಟ್ನರ್ ಇರುತ್ತಲ್ಲ, ಅದರಿಂದ ಬೇಕಾದರೆ ಲೈಟಾಗಿ ಬಾರ್ಡ್ರ್ ಹತ್ರ ಐರನ್ ಮಾಡಿಬಿಟ್ರೆ ನೀವು ಸೀರೆ ಉಡಿಸಿದಾಗ ಆ ನೆರಿಗೆಗಳು ಶಾರ್ಪಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವತ್ತು ನನಗಿಲ್ಲಿ ಹೆಲ್ಪ್ ಮಾಡೋಕ್ಕೆ ಸ್ವಾತಿ ಇದ್ದಿದ್ದರಿಂದ ನೋಡಿ ಈ ರೀತಿ ನಾನು ಮೇಲ್ಗಡೆ ಈ ಥರ ಹಿಡ್ಕೊಂಡಿದ್ದೀನಿ, ಕೆಳಗಡೆ ಅವಳು ನೀಟಾಗಿ ಅದು ಒಂದೊಂದು ನೆರಿಗೆ ನಾವೇನು ತೆಗೆದಿರ್ತೀವಲ್ಲ ಅದನ್ನ ನೀಟಾಗಿ ಈ ಥರ ಜೋಡಿಸ್ಕೊಳ್ತಾ ಇದ್ದಾಳೆ. ಒಬ್ಬರೇ ಬೇಕಾದರೂ ಆರಾಮಾಗಿ ಮಾಡ್ಬೋದು, ಇಬ್ಬರಿದ್ದರೆ ಇನ್ನೂ ಈಸಿಯಾಗಿ ಈ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು. ಅದಕ್ಕೆ ನಾನು ಈ ಮೆಥಡಲ್ಲೇ ತೋರಿಸ್ತಾ ಇದ್ದೀನಿ. ಇನ್ನೂ ಬೇಕಾದರೆ ಈಸಿ ಮೆಥಡ್ಗಳಲ್ಲಿ ಎಷ್ಟೋ ಜನ ಸೀರೆನ ಈ ಥರ ನೆರಿಗೆ ತೆಗೆಯೋದ ವಿಧಾನಗಳನ್ನ ತೋರಿಸಿದ್ದಾರೆ. ನೀವು ಆ ರೀತಿ ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ, ಅದೇ ಥರನೇ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅಷ್ಟೇ ಬೇಗ ಆಗೋಗ್ಬಿಡ್ತೀವಿ. ಒಂದು 10 ನಿಮಿಷದಲ್ಲಿ ಸೀರೆನ ನೆರಿಗೆ ತೆಗೆದು ರೆಡಿ ಮಾಡಿ ಇಟ್ಕೋಬೋದು. ನಾವು ಮೇಲ್ಗಡೆ ಮಾತ್ರ ಲೆವೆಲಾಗಿ ನೀಟಾಗಿ ನೆರಿಗೆ ತೆಗೆದುಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಟ್ರೆ ಅದೇ ಲೈನ್ಗೆ ನೋಡಿ ಈ ಥರ 3 ಕಡೆ ಹೀಗೆ ಕ್ಲಿಪ್ ಹಾಕ್ಬಿಟ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇನ್ನು ಸೆರ್ಗ ಕಡೆ ಏನು ಉಳಿಸಿರ್ತೀವಲ್ಲ, ಸೆರ್ಗ ಕಡೆನೂ ಹಾಗೇ ಅದನ್ನು ಅಷ್ಟೇ ಚಿಕ್ಕದಾಗಿ ಬಾರ್ಡರ್ ಎಷ್ಟಿರುತ್ತೋ ಅದೇ ಲೆವೆಲ್ಗೆ ಈ ಥರ ಚಿಕ್ಕದಾಗಿ ನೆರಿಗೆ ತೆಗೆದು ಅದನ್ನು ಕೂಡ ಅಷ್ಟೇ ಒಂದು 3 ಕಡೆ ಪಿನ್ ಅಥವಾ ಕ್ಲಿಪ್ ಹಾಕಿ ಇಟ್ಬಿಟ್ರೆ ಸೀರೆ ನೆರಿಗೆ ತೆಗೆಯೋ ಕೆಲಸ ಮುಗೀತು. ಇದನ್ನು ಕೂಡ ಅಷ್ಟೇ ನಾವು ಒಂದಿನ ಮೊದಲೇ ಮಾಡಿ ಇಟ್ಕೋಬೇಕು. ಆದಷ್ಟು ಇವಾಗ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಗುರುವಾರ ಮಾಡ್ಕೊಳ್ಳೋ ಅಂಥ ಕೆಲಸ. ಶುಕ್ರವಾರ ಹಬ್ಬ ಇರುತ್ತೆ. ಡೇಟ್ ನಾನು ಇನ್ನೂ ಕೂಡ ತಿಳಿಸಿಲ್ಲ, ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ. ಮುಂದಿನ ವೀಡಿಯೋಗಳಲ್ಲಿ ಕ್ಲಿಯರಾಗಿ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಷ್ಟೇ, ತುದಿಗೆ ಒಂದು ಪಿನ್ ಅಥವಾ ಕ್ಲಿಪ್ ಹಾಕ್ಬಿಟ್ರೆ ಅದೇ ಲೆವೆಲ್ಗೆ ಮಧ್ಯದಲ್ಲಿ ಒಂದು ಮತ್ತು ಆಮೇಲೆ ಮುಂದೆ ಇನ್ನೊಂದು ಈ ಥರ ಒಂದು 3 ಕಡೆ ಪಿನ್ ಅಥವಾ ಕ್ಲಿಪ್ ಹಾಕ್ಬಿಟ್ರೆ ಸೆರ್ಗು ಕೂಡ ಫಿನಿಶಿಂಗ್ ಆಗುತ್ತೆ. ಆಮೇಲೆ ಇದನ್ನು ನೀಟಾಗಿ ಮಡಚಿ ಒಂದು ಕಡೆ ಎತ್ತಿಟ್ಕೊಳ್ಳೋದು. ಮತ್ತು ಯಾವುದಾದ್ರೂ ಭಾರವಾದ ವಸ್ತು ಕೆಳಗಡೆ ಇಟ್ಬಿಟ್ರಂತೂ ಇನ್ನೂ ನೀಟಾಗಿರುತ್ತೆ. ಆ ನೆರಿಗೆ ಲೈನ್ಗಳು ತುಂಬ ನೀಟಾಗಿ ಬರುತ್ತೆ. ಸೆರ್ಗ ಹತ್ರ ಆಗಿರ್ಬೋದು ಮತ್ತು ನೆರಿಗೆ ಹತ್ರ ಆಗಿರ್ಬೋದು ತುಂಬ ನೀಟಾಗಿ ಬರುತ್ತೆ. ಹುಡ್ಸೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ನೋಡಿ. ಈ ಥರ 3 ಕಡೆ ಹಿಂಗೆ ನೆರಿಗೆ ತೆಗೆದು ಕ್ಲಿಪ್ ಹಾಕ್ಕೊಂಡು ಈ ಸೆರಗನ್ನು ಕೂಡ ಅಷ್ಟೇ ಈ ಥರ ರೆಡಿ ಮಾಡ್ಕೊಳ್ಳಿ. ಹಿಂಗೆ ರೆಡಿ ಮಾಡಿಕೊಂಡು ನೀವು ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಓಕೆ ಅಲ್ವಾ. ಇವಾಗ ಈ ಥರ ಫೋಲ್ಡ್ ಮಾಡಿ ಒಂದಿನ ಮೊದಲೇ ನೀವು ಇಟ್ಕೊಂಡ್ರೆ ನೆರಿಗೆ ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ, ಶಾರ್ಪಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ನೀವು ದೇವ್ರಿಗೆ ಸೀರೆ ಉಡಿಸುವಾಗ ಈ ಕ್ಲಿಪ್ಗಳು ತೆಗೆದು ಬಿಟ್ರೆ ಸಾಕು, ನೀಟಾಗಿ ನೆರಿಗೆ ಎಲ್ಲ ಹರಡಿರೋ ಥರ ಕುತ್ಕೊಳ್ಳುತ್ತೆ. ಈ ರೀತಿ ಸಿಲ್ಕ್ ಸ್ಯಾರಿ ಆದರೆ ಈ ಥರ ನೀಟಾಗಿ ಬರುತ್ತೆ. ಇನ್ನು ಅದೇ ರೀತಿನಲ್ಲೇ ಏನಾದರೂ ಬ್ಲೌಸ್ ಪೀಸ್ನಲ್ಲಿ ನೀವು ಸೀರೆ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಂದರೆ ಅದನ್ನು ಕೂಡ ಹಾಗೆಯೇ ಇದೇ ಥರನೇ ನೆರಿಗೆ ತೆಗೆಯೋದು. ಒಂದು 2.5 ಅಥವಾ 3 ಇಂಚಿಗೆ ಒಂದೊಂದು ನೆರಿಗೆ ಬರೋ ಥರ ತೊಗೊಳ್ಳಿ ಸಾಕು. ಮೊದಲು ಮೇಲ್ಗಡೆ ಒಂದು ಪಿನ್ ಹಾಕ್ಬಿಡಿ. ಅದೇ ಥರ ಅದೇ ಲೈನ್ ಬಟ್ಟೆನ ಸರಿ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಮತ್ತು ಕೊನೆಯಲ್ಲಿ ಒಂದು ಈ ಥರ ಪಿನ್ ಹಾಕ್ಬಿಟ್ರೆ ಮುಗೀತು. ತುಂಬ ಫಾಸ್ಟಾಗೇ ಮಾಡ್ಕೋಬಹುದು ನೋಡಿ. ಇದಿಷ್ಟೇ, ಈ ಥರ ರೆಡಿ ಮಾಡಿ ಇದನ್ನು ಕೂಡ ಅಷ್ಟೇ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಾರನೇ ದಿನ ಶುಕ್ರವಾರ ದಿನ ಕಳಸ ಕೊಡಿಸೋದಕ್ಕೆ ನೆರಿಗೆಗಳೆಲ್ಲ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಇದು ನಾನು ಸಪ್ರೇಟ್ ಬ್ಲೌಸ್ ಪೀಸಲ್ಲಿ ತೋರಿಸ್ತಾ ಇರೋದು. ಈಗ ಸ್ಯಾರಿನಲ್ಲೇ ಬರೋದಾದರೆ 2 ಕಡೆ ಬಾರ್ಡರ್ ಬರುತ್ತಲ್ವ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಒಂದಿನ ಮೊದಲೇ ನೆರಿಗೆ ಮಾಡಿ ಒಂದು ಏನಾದರೂ ಭಾರವಾದ ವಸ್ತುಗಳು ಬುಕ್ಗಳು ಅದ್ರ ಕೆಳಗಡೆ ಹೀಗೆ ಇಟ್ಬಿಟ್ರೆ ಕ್ಲಿಪ್ಸ್ ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಒಂದು ದಿನ ಮೊದಲೇ. ಇನ್ನು ಇಂಥ ಸೀರೆಗಳಲ್ಲಿ ಏನಾದರೂ ಮಾಡ್ತೀರಾ ಅಂತಂದರೆ ಅದನ್ನು ಕೂಡ ಹಾಗೆ ಈಗ ನಾನು ನಿಮಗೆ ತೋರಿಸಿದ್ನಲ್ಲ ಆ ಥರ ಮಾಡಿ. ಇದು ಸ್ವಲ್ಪ ಬಾರ್ಡರ್ಗಳು ಹಾರ್ಡಾಗಿರೋದ್ರಿಂದ ನಿಮಗೆ ಈ ರೀತಿ ಸಾಫ್ಟಾಗಿ ಕುತ್ಕೊಳ್ಳಲ್ಲ. ಈ ಥರ ಏನಾದರೂ ಸ್ವಲ್ಪ ದಪ್ಪ ಬಾರ್ಡರ್ ಸೀರೆಗಳೇನಾದರೂ ನೀವು ತೊಗೊಳ್ತೀರಾ ಅಂದರೆ ಅದನ್ನು ನೀವೇನು ಮಾಡಬೇಕು ಅಂದರೆ ನೀಟಾಗಿ ಕ್ಲಿಪ್ಸ್ ಎಲ್ಲ ತೆಗೆದು ಈ ಥರ ಕ್ಲಿಪ್ ಹಾಕಿದ್ಮೇಲೆ ಐರನ್ ಮಾಡ್ಕೊಂಬಿಡಿ. ಐರನ್ ಮಾಡೋ ಇಲ್ಲಾಂದರೆ ಸ್ಟ್ರೈಟ್ನರ್ ಬರುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ನೀಟಾಗಿ ಹೀಗೆ ಸ್ಟ್ರೈಟ್ ಮಾಡಿಬಿಟ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಬೇಕಾದರೆ ನೀವು ಆರಾಮಾಗಿ ಉಡಿಸ್ಕೋಬೋದು. ನೋಡ್ತಾ ಇದ್ರಲ್ಲ ಇದು ನನಗೆ ಹೇಗೆ ಬರುತ್ತೆ ಅಂತ. ಲೆವೆಲ್ಲಾಗಂತೂ ಕುತ್ಕೊಳ್ಳಲ್ಲ ಈ ಥರ ಸೀರೆಗಳು. ಅಂದರೆ ನೀವು ಸ್ವಲ್ಪ ಗಟ್ಟಿ ಬಾರ್ಡರ್ ಸೀರೆ ಅಂದರೆ ತೊಗೊಂಡ್ರೆ ಈ
ಥರ ಆಗುತ್ತೆ. ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಕೆಲವೊಂದು ವಿಡಿಯೋದಲ್ಲಿ ನೋಡುವಾಗ ಎಂಥ ಸೀರೆ ಇದ್ರೂ ನೀಟಾಗಿ ನೆರಿಗೆ ಬರೋ ಥರ ತೋರಿಸ್ತಾರೆ. ಅವಾಗ ನೀವು ಅನ್ಕೋತೀರ ನಾವು ಉಡ್ಸಿದ್ರೆ ಯಾಕೆ ಈ ಥರ ಎಲ್ಲ ಆಗಲ್ಲ ಅಂತ. ನೋಡಿ, ಇದು ತುಂಬ ಹರಡ್ದಂಗೆ ಆಗುತ್ತೆ ಈ ಥರ ಬಾರ್ಡರ್ಗಳು. ಇದನ್ನು ನೀವು ನೀಟಾಗಿ ಲೆವೆಲ್ ಮಾಡಿ ಕ್ಲಿಪ್ ಹಾಕಿ ಐರನ್ ಮಾಡಬೇಕು, ಅಥವಾ ಸ್ಟ್ರೈಟ್ನಿಂಗಲ್ಲಿ ಸ್ವಲ್ಪ ನೀವು ಹೀಟ್ ಮಾಡಿಬಿಟ್ರೆ ನೆರಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆ ಥರ ಮಾಡ್ಕೊಳ್ಳಿ. ಈಗಿಲ್ಲಿ ಗಂಗೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಯಾವಾಗಲೂ ಅಷ್ಟೇ ಹಬ್ಬದ ದಿನಗಳಲ್ಲಿ ಮತ್ತು ಮದುವೆ ಶುಭ ಕಾರ್ಯ ಇಂಥ ಸಮಯದಲ್ಲಿ, ಮತ್ತು ಮನೇಲಿ ದೇವರ ಒಂದು ಮನೆ ದೇವ್ರ ಕಾರ್ಯ ಏನಾದರೂ ಮಾಡ್ತಾ ಇರ್ತೀವಲ್ಲ, ಪೂಜೆ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಅಂಥ ಸಮಯದಲ್ಲಿ ಇದೇ ಥರನೇ ಗಂಗೆ ಪೂಜೆ ಮಾಡಿ ನೀರನ್ನ ತೊಗೊಳ್ಳೋದು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ಕಳಸದ ನೀರಿಗೆ ಇದೇ ಥರನೇ ತೊಗೊಳ್ಳೋದು. ಅಲ್ಲದೆ ಹಬ್ಬದ ದಿನ ದೇವ್ರ ನೈವೇದ್ಯಕ್ಕೆಲ್ಲ ಅಡುಗೆ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಈ ನೀರು ಉಪಯೋಗ ಆಗುತ್ತೆ ಅಂಥೇಳಿ 2 ಬಿಂದಿಗೆಯಲ್ಲಿ ನೀರು ತೊಗೊಳ್ತೀವಿ. 2 ಬಿಂದಿಗೆನಲ್ಲೇ ತೊಗೋಬೇಕು, ಒಂಟಿ ಬಿಂದಿಗೆಯಲ್ಲಿ ನೀರು ತೊಗೋಬಾರ್ದು. ಹಾಗಾಗಿ ಒಂದು ದೊಡ್ಡ ಬಿಂದಿಗೆ, ಒಂದು ಪುಟ್ಟ ಬಿಂದಿಗೆ, ಈ ಥರ 2 ಬಿಂದಿಗೆನಲ್ಲಿ ಪುಟ್ಟು ಬಿಂದಿಗೆ ಇಲ್ಲ ಅಂದ್ರೂ ಕೂಡ ಒಂದು ತಾಮ್ರದ ಚೆಂಬಲ್ಲೂ ನೀರು ತೊಗೋಬೋದು, ಅಥವಾ ಸ್ಟೀಲ್ ಚೆಂಬಲ್ಲೂ ತೊಗೋಬೋದು. ಆದರೆ ಒಂಟಿ ಬಿಂದಿಗೆಯಲ್ಲಿ ಮಾತ್ರ ನೀರು ತೊಗೋಬಾರ್ದು. ನಾವು ಗಂಗೆ ಪೂಜೆ ಮಾಡಿದೆ ಯಾವ ಕೆಲಸನೂ ಕೂಡ ಸ್ಟಾರ್ಟ್ ಮಾಡೋದೇ ಇಲ್ಲ. ಯಾವುದೇ ಪೂಜೆ ಕೆಲಸ ಆಗಿರಲಿ, ದೇವ್ರ ಕೆಲಸ ಆಗಿರಲಿ, ಗಂಗೆ ಪೂಜೆಯಿಂದನೇ ಸ್ಟಾರ್ಟ್ ಮಾಡೋದು. ಈಗ ನಾವು ಮಡಿಯಿಂದ ನೈವೇದ್ಯಕ್ಕೆ ಅಡುಗೆ ಎಲ್ಲ ಮಾಡ್ತೀವಲ್ಲ, ಅದೆಲ್ಲದಕ್ಕೂ ಕೂಡ ಈ ನೀರನ್ನ ಸ್ವಲ್ಪ ಉಪಯೋಗಿಸ್ಕೊಳ್ತೀವಿ. ಆಮೇಲೆ ದೇವ್ರ ಮುಂದೆ ನೀರಿಟ್ಟಿರ್ತೀವಲ್ಲ, ಅದಕ್ಕೂ ಕೂಡ ಅಷ್ಟೇ. ಹಂಗಾಗಿ 2 ಬಿಂದಿಗೆನಲ್ಲಿ ನೀರನ್ನ ತೊಗೋತೀವಿ. ಯಾವಾಗಲೂ ಒಂದು ಬಿಂದಿಗೆನಲ್ಲಿ ತೊಗೋಬಾರ್ದು. ಹಾಗಾಗಿ ಇದ್ರ ಜೊತೆಗೆ ಒಂದು ಪುಟ್ಟ ಚೊಂಬಲನ್ನು ಕೂಡ ನೀರು ತೊಗೊಳ್ತೀವಿ. ಈಗ ಇದು 2 ಕೂಡ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೀರು ತುಂಬಿಸ್ಕೊಳ್ತೀವಿ ಇದಕ್ಕೆ. ಈಗ ನಾವು ಕುಡಿಯೋದಕ್ಕೆ ಯಾವ ನೀರು ಉಪಯೋಗಿಸ್ತೀವೋ ಅದೇ ನೀರನ್ನೇ ಪೂಜೆಗೂ ಕೂಡ ಉಪಯೋಗಿಸೋದು. ಹಾಗಾಗಿ ಇದೇ ವಾಟರ್ ಫಿಲ್ಟ್ರಿಂದನೇ ನೀರನ್ನ ಫಸ್ಟ್ ತುಂಬಿಸ್ಕೊಳ್ತೀನಿ. ನೀವು ಕೂಡ ಅಷ್ಟೇ. ಈಗ ವಾಟರ್ ಪ್ಯೂರಿಫೈ ಇದ್ರೆ ಆ ನೀರನ್ನೇ ತೊಗೊಳ್ಳಿ. ಇಲ್ಲಾಂದರೆ ಡೈರೆಕ್ಟ್ ಬೋರ್ ಇತ್ತು ಅಂದರೆ ಟ್ಯಾಂಕ್ಗೆ ನೀರು ಹೋಗುತ್ತಲ್ಲ, ಡೈರೆಕ್ಟ್ ನೀರೇನಾದರೂ ಬೋರ್ ನೀರು ಬರುತ್ತೆ ಅನ್ನೋದಾದರೆ ಆ ನೀರನ್ನ ತುಂಬಿಸ್ಕೊಂಡು ಅದೇ ಕೊಳಾಯಿಗೆ ಪೂಜೆ ಮಾಡ್ಬೋದು. ಈ ಥರ ಈಗ ಅಕಸ್ಮಾತ್ ಬಿಂದಿಗೆ ನಿಮಗೆ ಹೈಟ್ ಬೇಕು ಅಂತಂದರೆ, ಈಗೇನು ಈ ಕೆಳಗಡೆ ಬಿಂದಿಗೆ ಇಟ್ಟಿರ್ತೀರಲ್ಲ, ಅದಕ್ಕೆ ಸರಿ ಹೊಂದೋ ಹಾಗೇನೆ ನೀವು ಮೇಲ್ಗಡೆ ಚುಂಬನ ಇಟ್ಕೋಬೇಕು. ಈಗ ಇದೆರಡೂ ಕೂಡ ಅಷ್ಟೇ ಕರೆಕ್ಟಾಗಿ ಸೆಟ್ ಆಗುತ್ತೆ. ಮತ್ತು ನಾವು ಹೇಗೆ ಉಡಿಸಿದ್ರು ಕೂಡ ಅಲ್ಗಾಡಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆದರೂ ನಾನೇನು ಈ ಥರ 2 ಬಿಂದಿಗೆ ಎಲ್ಲ ಇಟ್ಟು ಏನು ಉಡಿಸಲ್ಲ, ಒಂದೇ ಬಿಂದಿಗೆ ಏನು ಉಡಿಸೋದು. ನಿಮ್ಗೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ಆ ಥರ ನೀವೇನಾದ್ರು ತೊಗೋಬೇಕು ಅಂದ್ಕೊಂಡಿದ್ರೆ ಈ ಥರ ತೊಗೊಳ್ಳಿ. ಇದ್ರ ಬಾಯಿಗೆ ಸರಿ ಹೊಂದೋ ಹಾಗೆ ಇನ್ನೊಂದು ಕಳಸದ ಚುಂಬನ್ನ ಇಟ್ಕೋಬೇಕು. ಈಗ ನೀರು ತುಂಬಿಸಾಗಿದೆ. ಮತ್ತು ನಾವು ವಿಭೂತಿ ಗಟ್ಟಿ ಇಲ್ಲದೆ ಯಾವ ಪೂಜೆನೂ ಮಾಡೋದೇ ಇಲ್ಲ. ವಿಭೂತಿ ಗಟ್ಟಿ ಕೂಡ ಇಟ್ಕೋಬೇಕು. ಫಸ್ಟು ಇಲ್ಲಿಗೆ ಲೈಟ್ ಬೆಳಕಿಗೆ ಬಿಂದಿಗೆ ಮೇಲೆ ಹಾಕಿರೋಂಥ ವಿಭೂತಿ ಪಟ್ಟೆ ಕಾಣಿಸ್ತಾ ಇಲ್ಲ. ನಾವು ಎಲ್ಲ ಪೂಜೆಗೂ ವಿಭೂತಿ ಗಟ್ಟಿ ಇರಲೇಬೇಕು. ಈಗ ನಾನು ಸಿಂಪಲಾಗಿ ದೇವ್ರ ಮನೆಯಲ್ಲಿ ಕಳಸ ಇಡ್ತಾ ಇರೋದ್ರಿಂದ, ಈಗ ನಾನೇನು ಪ್ರತಿದಿನ ಇಡೋ ಅಂಥ ಬೆಳ್ಳಿ ಚೊಂಬಿದೆಯಲ್ಲ, ಅದನ್ನೇ ಈ ಥರ ಪೂಜೆ ಮಾಡಿ ನೀರನ್ನ ತುಂಬಿಸ್ಕೊಳ್ತೀನಿ. ಈಗ ನಾನು ನಿಮಗೆ ವೀಡಿಯೋಗೋಸ್ಕರ 2 ತಾಮ್ರದ ಬಿಂದಿಗೆನಲ್ಲೇ ನೀರು ತೊಗೊಂಡು ತೋರಿಸ್ತಾ ಇರೋದು. ಈ ಥರ ದೊಡ್ಡ ಬಿಂದಿಗೆಯಲ್ಲಿ ತೊಗೊಂಡಿರೋ ನೀರನ್ನು ಅಡುಗೆಗೆ ಉಪಯೋಗಿಸ್ಕೊಳ್ತೀನಿ. ಹೇಗಿದ್ರೂ ಕುಡಿಯೋ ನೀರೇ ನಾನು ಇದರಲ್ಲಿ ತುಂಬಿಸಿರೋದ್ರಿಂದ ಅಡುಗೆಗೆ ಉಪಯೋಗಿಸ್ಕೊಳ್ತೀನಿ. ನೀವು ಸೀರೆ ಉಡಿಸಿ ಹೊರಗಡೆ ಏನಾದರೂ ಲಕ್ಷ್ಮಿ ಕೂರಿಸ್ತಾ ಇದ್ದೀರಾ ಅಂತಂದರೆ ಈ ಥರ ದೊಡ್ಡ ಬಿಂದಿಗೆ ನೀರನ್ನು ಕಳಸಕ್ಕೇ ಉಪಯೋಗಿಸ್ಕೋಬಹುದು. ಕಳಸದ ಒಳಗಡೆ ಏನೆಲ್ಲ ಹಾಕಬೇಕು, ಯಾವ ರೀತಿ ಕಳಸ ಸ್ಥಾಪನೆ ಮಾಡಬೇಕು, ಮುಂದೆ ಅದನ್ನು ತಿಳಿಸ್ತೀನಿ. ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಇಟ್ಕೋಬೋದು. ನಾನು ಬಾಳೆಹಣ್ಣು ಇಲ್ಲ ಅಂತೇಳಿ ಇವತ್ತು ಖರ್ಜೂರ ಇಟ್ಟಿದ್ದೀನಿ. ಮೊದಲು ಗಣೇಶನ ಪ್ರಾರ್ಥನೆ ಮಾಡ್ಕೋಬೇಕು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಿ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳ್ತಾ ಮೊದಲು ವಿಘ್ನೇಶ್ವರನ ನೆನೆಸ್ಕೊಂಡು ಆಮೇಲೆ ಗಂಗಮ್ಮ ತಾಯಿನ ನೆನೆಸ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ. ನೀವು ಮನೇಲೇ ಪೂಜೆ ಮಾಡಿರ್ತೀರಂದ್ರೆ ಈ ಊದ್ಬತ್ತಿನ ತುಳಸಿ ಗಿಡಕ್ಕೆ ಇಡ್ಬೋದು. ಈ ಥರ ಇಲ್ಲಿ ತಾಂಬೂಲ ಇಟ್ಟಿರ್ತೀವಲ್ಲ, ಅದನ್ನು ಸ್ವಲ್ಪ ತೊಟ್ಟು ತುದಿ ಮುರಿಬೇಕು. ವಿಳ್ಯದೆಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಇವತ್ತು ನಮ್ಮ ಗಿಡದಲ್ಲಿ. ಯಾಕಂದರೆ ನಾವು ಇದನ್ನು ಮಾಡಿದ್ರೇ ಸಂಪೂರ್ಣವಾಗಿ ಅಂದರೆ ದೇವಿಗೆ ಸಲ್ಲಿದೆ ಅಂತ ಅರ್ಥ. ಹಾಗಾಗಿ ಮತ್ತು ದಕ್ಷಿಣೆ ಕೂಡ ಇಡಲೇಬೇಕು. ಏನೇ ಪೂಜೆ ಮಾಡಿದ್ರು ದಕ್ಷಿಣೆ ಇಡಲೇಬೇಕು. ಈ ಥರ
ಪ್ರಾರ್ಥನೆ ಮಾಡಬೇಕು. ಏನು ಗೊತ್ತಾ, ಮನೆಗಳಲ್ಲೂ ಅಷ್ಟೇ ನೀರಿನ ಸೌಕರ್ಯ ಯಾವಾಗಲೂ ಚೆನ್ನಾಗಿರ್ಬೇಕು ಅಂದರೆ ಆಗಾಗ ನಾವು ಗಂಗೆ ಪೂಜೆ ಮಾಡಬೇಕು. ಈಗ ನಾವಿರುವಂಥ ಜಾಗದಲ್ಲಿ ನದಿ, ಕೆರೆ, ಹೊಳೆ ಇದೆಲ್ಲ ಇರಲ್ಲ ಅಲ್ವಾ. ಹಾಗಾಗಿ ಮನೆಯಲ್ಲೇ ಆದ್ರೂ ಈ ಥರ ಗಂಗೆ ಪೂಜೆ ಮಾಡೋದ್ರಿಂದ ನೀರಿನ ಸಮಸ್ಯೆಗಳು ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ಒಂದು ಪ್ರಾರ್ಥನೆ ಮಾಡಿಕೊಂಡು ಗಂಗೆ ಪೂಜೆ ಮಾಡಿಕೊಂಡು ಯಾವುದೇ ಪೂಜೆಗಳನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಥರ ಒಂದು ಸಣ್ಣ ಚೆಂಬಲ್ಲಾದ್ರೂ ಈ ಥರ ಪೂಜೆ ಮಾಡಿ ನೀರು ತಗೊಳ್ಳೋದು ತುಂಬ ಒಳ್ಳೆಯದು. ಪ್ರತಿಯೊಂದು ಹಬ್ಬದಲ್ಲೂ ಅಷ್ಟೇ ನಾನಂತೂ ಹೀಗೆ ಮಾಡೋದು. ಮನೆ ದೇವರಿಗೆ ಧೂಪ ಹಾಕ್ಸೋದು ಮತ್ತು ಈ ಥರ ಹಬ್ಬದ ಟೈಮ್ಗಳಲ್ಲಿ ಇದೇ ಥರನೇ ಗಂಗೆ ಪೂಜೆ ಮಾಡಿ ನೀರನ್ನ ತುಂಬಿಸಿ ಇಟ್ಕೊತೀನಿ ಕಳಸಕ್ಕೆ. ಮತ್ತು ನಾವೇನಾದರೂ ನೈವೇದ್ಯ ಮಾಡಿದ್ರೆ ಅದಕ್ಕೆಲ್ಲ ಈ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀವಿ. ಇಲ್ಲಾಂದರೆ ದೇವ್ರ ಮನೇಲಿ ನೀವು ಈಗಾಗಲೇ ನೋಡಿದಾಗೆ ಯಾವಾಗಲೂ ಒಂದು ಮೂಲೆಯಲ್ಲಿ ನೀರು ಇಟ್ಟಿರ್ತೀನಲ್ಲ, ಆ ಥರ ಇಡೋದಕ್ಕೂ ಕೂಡ ಕಳಸದ ಚೆಂಬಲ್ಲಿ ನೀರನ್ನ ಈ ರೀತಿ ಪೂಜೆ ಮಾಡಿಬಿಟ್ಟು ತಗೊಳ್ತೀವಿ. ನಮ್ಮ ಕಡೆ ಅಂತೂ ಇದು ನಡ್ಕೊಂಡು ಬಂದಿದೆ. ನಾವು ಪ್ರತಿಯೊಂದು ಶುಭ ಕಾರ್ಯಕ್ಕೂ ಕೂಡ ಇದೇ ಥರನೇ ಮಾಡೋದು. ಹಂಗೆ ಮಂಗಳಾರತಿ ತಗೋ. ಮತ್ತೆ ಗಂಗೆ ಪೂಜೆ ಮಾಡಾದ್ಮೇಲೆ ಮನೇಲಿ ಎಷ್ಟು ಜನ ಹೆಣ್ಮಕ್ಳು ಇರ್ತಾರೋ ಎಲ್ಲರೂ ಕೂಡ ಮಂಗಳಾರತಿನೂ ತಗೋಬೇಕು, ಕುಂಕುಮನೂ ತಗೋಬೇಕು. ಗೊತ್ತಿಲ್ಲ, ಇನ್ನೊಂಚೂರಿ ಕಡೆ ಇಲ್ವಾ, ಇಲ್ಲಿ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಇಡುವಾಗ ಹಿಂದೆಗಡೆ ತುಂಬಿಸ್ಬೇಕು. ಹೌದಾ? ಎಲ್ಲರೂ ಇದೊಂದು ಮಿಸ್ಟೇಕ್ ಮಾಡ್ತಾರೆ. ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚುವಾಗ ಮೇಲ್ಭಾಗಕ್ಕೆ ಹಚ್ತಾರೆ. ಮೇಲ್ಭಾಗಕ್ಕಿಂತ ಒಳಭಾಗಕ್ಕೆ ಹಚ್ಚಬೇಕು. ಅದು ತುಂಬ ಒಳ್ಳೆಯದು. ಮತ್ತೆ ಅರಿಶಿನ ಕುಂಕುಮ ಎತ್ಕೊಳ್ಳುವಾಗಲೂ ಕೂಡ ಅಷ್ಟೇ ಅರಿಶಿನ ಮೊದಲು ಎತ್ಕೋಬೇಕು. ಈ ಥರ ಹಿಂಭಾಗಕ್ಕೆ ತುಂಬಿಸ್ಬೇಕು. ಹಿಂದೆಗಡೆ ಹಾಕಿದ್ಮೇಲೆ ಮೇಲ್ಗಡೆನೂ ಇಟ್ಕೋಬೇಕು. ಬಟ್ ಫಸ್ಟು ಹಿಂದೆಗಡೆಗೇನೆ ಹಚ್ಚಬೇಕು. ಮುಂದೆ ಯಾವಾಗಲಾದರೂ ಅದು ಯಾಕೆ ಅನ್ನೋದು ಕತೆ ಹೇಳ್ತೀನಿ. ತುಂಬ ಹಿಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕತೆ ಹೇಳಿದ್ದೀನಿ. ಇವಿಷ್ಟು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಂಗೆ ಪೂಜೆ ಮಾಡಿ ಕಳಸಕ್ಕೆ ನೀರನ್ನ ತಗೊಳ್ಳೋ ಅಂಥ ವಿಧಾನ. ನಾವಂತೂ ಹೀಗೆ ಮಾಡೋದು. ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಬೇಕಾದರೆ ನೀವು ಮಾಡ್ಕೋಬಹುದು. ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ರಾತ್ರಿ ಅಥವಾ ಸಂಜೆ ಈ ಕೆಲಸನ ಮಾಡ್ಕೋಬೇಕು. ಹೊರಗಡೆ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೇವ್ರ ಮನೇಲಿ ಇನ್ನೂ ಏನು ಕೂಡ ಇಟ್ಟಿಲ್ಲ. ಮೊದಲು ಕಳಸ ಇಟ್ಟು ಆಮೇಲೆ ಎಲ್ಲನೂ ಕೂಡ ಜೋಡಿಸ್ಕೊಳ್ಳೋದು. ಯಾಕಂದರೆ ಜೋಡಿಸುವಾಗ ನಾವು ಯಾವ ವಸ್ತು ಎಲ್ಲಿಟ್ಟಿರ್ತೀವಿ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಗಡಿಬಿಡಿಲಿ ಹುಡ್ಕೋ ಥರ ಇರಬಾರ್ದು. ಅದಕ್ಕೆ ಎಲ್ಲನೂ ಕೂಡ ಏನೇನು ಬೇಕೋ ಅದನ್ನೆಲ್ಲ ಈ ಥರ ಜೋಡಿಸಿಟ್ಕೊಂಡಿದ್ದೀನಿ. ಗೆಜ್ಜೆ ವಸ್ತ್ರ, ಲಾವಂಚ ಬೇರು, ಅಡಿಕೆ, ಮತ್ತು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು, ವ್ರತದ ದಾರ, ಪ್ರತಿಯೊಂದನ್ನು ಕೂಡ ಅಷ್ಟೇ ನಮಗೆ ಏನೆಲ್ಲ ಬೇಕೋ ಪೂಜೆಗೆ ಈ ಥರ ಎಲ್ಲ ಒಂದು ಕಡೆ ಜೋಡಿಸಿಟ್ಬಿಟ್ರೆ ಕಳಸ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ಪ್ರತಿಯೊಂದು ವಸ್ತು ನಮ್ಮ ಕೈಗೆ ಸಿಗೋ ಥರ ಇರುತ್ತೆ. ನಾವೆಲ್ಲ ಬೇಗ ಬೇಗ ಜೋಡಿಸ್ಕೋಬೋದು. ಗಂಗೆ ಪೂಜೆ ಆದಮೇಲೆ ಸ್ಟವ್ ಮತ್ತು ಉಪ್ಪಿನ ಡಬ್ಬಕ್ಕೂ ಕೂಡ ನಾವು ಈ ಥರ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ನಮಸ್ಕಾರ ಮಾಡ್ಕೋಬೇಕು. ಇದು ಕೂಡ ಮಹಾಲಕ್ಷ್ಮಿ ಅಲ್ವಾ. ಹಾಗಾಗಿ ಈ ಕೆಲಸನೂ ಕೂಡ ತಪ್ಪದೇ ಮಾಡಬೇಕು. ಸ್ಟವನ್ನೆಲ್ಲ ಚೆನ್ನಾಗಿ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಮತ್ತು ಉಪ್ಪಿನ ಡಬ್ಬಕ್ಕೂ ಕೂಡ ಅದೇ ಥರ ಮಾಡಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಪೂಜೆ ತಯಾರಿ ಕೆಲಸನ ಮಾಡ್ಕೋಬೇಕು. ಈ ಥರ ಗುರುವಾರ ರಾತ್ರಿನೇ ನಾನು ದೇವ್ರ ಮನೇಲಿ ಲಕ್ಷ್ಮಿ ಕೂರಿಸೋದ್ರಿಂದ ಪೂಜಾ ರೂಮ್ ಕೂಡ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಕೂಡ ಕೇಳ್ತಾ ಇದ್ರಲ್ಲ ಹೇಗೆ ರೆಡಿ ಮಾಡ್ತೀರಾ ಒಂದ್ಸಲ ತೋರಿಸಿ ಅಂತ. ಈ ವರ್ಷ ಕಳಸ ಸ್ಥಾಪನೆ ಮಾಡೋವಾಗಲೇ ಕಂಪ್ಲೀಟಾಗಿ ಡೀಟೇಲಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಿ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ಇದು ಹೋದ ವರ್ಷ ನಾನು ಯಾವ ಥರ ಪೂಜಾ ರೂಮಲ್ಲಿ ಲಕ್ಷ್ಮಿನ ಕೂರಿಸಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹೊಸ ಮನೆಯಲ್ಲಿ ಮೊದಲನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಇಷ್ಟೇ ಸಾಕು ನೋಡಿ. ನಾವು ಎಷ್ಟು ಸಿಂಪಲಾಗಿ ಮಾಡ್ತೀವೋ ಅಷ್ಟು ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾವು ಅಲಂಕಾರಕ್ಕೆ ಆಡಂಬರಕ್ಕೆ ಸಮಯ ಕೊಟ್ಬಿಟ್ರೆ ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇಂಥ ದಿನಗಳಲ್ಲಿ ಒಳ್ಳೆ ಶುಭ ಮುಹೂರ್ತ, ಶುಭ ಲಗ್ನ ಅಂತ ಏನಕ್ಕಿರುತ್ತೆ, ಆ ಒಂದು ಸಮಯದಲ್ಲಿ ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಒಂದು ಪ್ರಾರ್ಥನೆ ದೇವಿಗೆ ತಲುಪುತ್ತೆ. ಅಮ್ಮನವ್ರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಇದಿಷ್ಟು ಕೂಡ ಸರಳವಾದ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ. ಇನ್ನೂ ಸಾಕಷ್ಟು ವಿಚಾರ ತಿಳಿಸೋದಿದೆ. ವ್ರತ ದಾರ ರೆಡಿ ಮಾಡ್ಕೋಬೇಕು, ತಟ್ಟೆಗಳು ಹೇಗೆ ಜೋಡಿಸ್ಬೇಕು, ದೇವಿಗೆ ಹುಡಿ ಹೇಗೆ ತುಂಬಬೇಕು, ಕಳಸದ ಬಿಂದಿಗೆ ಒಳಗಡೆ ಏನೆಲ್ಲ ವಸ್ತುಗಳನ್ನ ಹಾಕಬೇಕು. ಆಗಲೇ ನೀವು ಕೂಡ ಪ್ರಶ್ನೆ ಕೇಳ್ತಾ ಇದ್ರಿ, ಈಗ ಲಕ್ಷ್ಮಿಗೆ ಪ್ರಿಯವಾದ ವಸ್ತುನ ಕಳಸದ ಒಳಗೆ ಹಾಕಬೇಕಾ ಅಥವಾ ಸಪ್ರೇಟಾಗಿ ಇಡಬೇಕಾ ಅಂತ. ಹಾಗೆ ಕೆಲವರು ಕಳಸದ ಬಿಂದಿಗೆ ಒಳಗಡೆ ಅಕ್ಕಿ ತುಂಬಿಸ್ತಾರೆ, ಧಾನ್ಯಗಳನ್ನು ತುಂಬಿಸ್ತಾರೆ. ನೀರಿಡಬೇಕಾ ಅಥವಾ ಧಾನ್ಯಗಳನ್ನು ತುಂಬಿಸ್ಬೇಕಾ, ಹೀಗೆ ನಿಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಒಂದು ಸಪ್ರೇಟಾಗಿ ಕ್ವಶನ್ ಆ್ಯಂಡ್ ಆನ್ಸರ್, ಆ ಪ್ರಶ್ನೆ ಉತ್ತರದ ವಿಡಿಯೋನ ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದೀರಾ. ನಿಮಗೂ ಕೂಡ ಹಬ್ಬಕ್ಕೂ ಮುಂಚೆ ಇದಕ್ಕೆಲ್ಲ ಉತ್ತರ ಸಿಕ್ಕಿದ್ರೆ ನಿಶ್ಚಿಂತೆಯಿಂದ ಹಬ್ಬ ಮಾಡ್ಕೋತೀರಾ. ಯಾವುದೇ ರೀತಿ ತಪ್ಪಿರೋದಿಲ್ಲ, ಹಾಗೆ ಯಾವುದೇ ರೀತಿ ಭಯ ಇರೋದಿಲ್ಲ ಅಲ್ವಾ.
ಇಲ್ಲಿ ನಾನು ಯಾವುದೇ ರೀತಿ ಕಳಸದ ಚೆಂಬೆಗೆ ಕೋಲೆಲ್ಲ ಕಟ್ಟಿಲ್ಲ. ಸಿಂಪಲ್ಲಾಗಿ ಹೈಟ್ ಇರುವಂಥ ಒಂದು ಪೀಠದ ಮೇಲೆ ಪ್ರತಿದಿನ ಇಡುವಂಥ ಕಳಸದ ಚೆಂಬೆನೇ ಇಟ್ಟು ಬ್ಲೌಸ್ ಪೀಸನ್ನು ಉಡಿಸಿ ಅಲಂಕಾರ ಮಾಡಿರೋದು. ಪುಟ್ಟು ಮಹಾಲಕ್ಷ್ಮಿ ಥರ ತುಂಬ ಲಕ್ಷಣವಾಗಿ ಕಳಕಳಿಯಾಗಿ ಕಾಣಿಸ್ತಾ ಇತ್ತು. ಒಂದು ಮಾತು ಹೇಳ್ತೀನಿ ಕೇಳಿ, ನಿಮ್ಮ ಮನೆ ಮಹಾಲಕ್ಷ್ಮಿ ನಿಮ್ಮ ಥರನೇ ಕಾಣಿಸೋದು, ಆಯಿತಾ? ಹಾಗಾಗಿ ಹೇಳ್ತಾ ಇದ್ದೀನಿ, ಅಲಂಕಾರ ಮಾಡುವಾಗ ತುಂಬ ಖುಷಿಯಿಂದ ಅಲಂಕಾರ ಮಾಡಿ. ಮನೇಲಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ರೂಪದಲ್ಲೇ ಕಾಣಿಸ್ಕೊಳ್ಳೋದು. ಯಾಕಂದರೆ ದೇವಿ ಯಾವ ರೂಪದಲ್ಲಿದ್ದಾರೆ ಅಂತ ಯಾರೂ ನೋಡಿಲ್ಲ. ನಮ್ಮ ಕಲ್ಪನೆಯಲ್ಲಿ ಅಮ್ಮನವರು ಹೇಗೆ ಕಾಣಿಸ್ತಾರೋ ಆ ರೀತಿ ನೋಡಿ ನಾವು ಖುಷಿ ಪಡ್ತೀವಿ. ಅದೇ ಥರ ನಮ್ಮ ಮನೆಗೆ ಬಂದವರು ಕೂಡ ಅಷ್ಟೇ ನಿಮ್ಮ ಥರನೇ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಹೌದು, ಯಾಕಂದರೆ ನಮ್ಮ ಮನೇಲಿ ನಾನೊಬ್ಬಳೇ ಹೆಣ್ಮಗಳು ಅಂತಿರೋದು, ಹಾಗಾಗಿ ನನ್ನ ಥರನೇ ಕಾಣಿಸ್ತಾ ಇರುತ್ತೆ. ಇನ್ನು ನಿಮ್ಮ ಮನೇಲಿ ಹೆಣ್ಣುಮಕ್ಕಳು ಸೊಸೆದಿರು ಆ ಥರ ಇದ್ದರೆ ಯಾರ ರೂಪದಲ್ಲಿ ಕಾಣಿಸುತ್ತೆ ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಿ. ಇನ್ನೂ ಕೂಡ ಸಾಕಷ್ಟು ವಿಚಾರ ತಿಳಿಸೋದಿದೆ. ಹಬ್ಬಕ್ಕೆ ಮುಂಚಿತವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಚಾರಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತಿನ ವಿಡಿಯೋ ಹೇಗಿತ್ತು ತಪ್ಪದೆ ಕಮೆಂಟಲ್ಲಿ ತಿಳಿಸಿ.